ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ನಿವಾಸದಲ್ಲಿ ಸಚಿವರಿಗೆ ಡಿನ್ನರ್ ಮೀಟಿಂಗ್ ನಡೆದಿದೆ. 16 ಸಚಿವರಿಗೆ ಔತಣವನ್ನ ನೀಡಿದ್ದಾರೆ. ಸಿಎಂ ಸಭೆಯಲ್ಲಿ ಸಚಿವರ ಜೊತೆ ಸಿಎಂ ಮಹತ್ವದ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಉಪ ಚುನಾವಣೆ ಗೆಲ್ಲೋದಕ್ಕೆ ಮಾಡಬೇಕಾದ ತಂತ್ರಗಳ ಬಗ್ಗೆ ಚರ್ಚೆ ನಡೆದಿದೆ. ದಾವಣಗೆರೆ ಹಾಗೂ ಬಾಗಲಕೋಟೆ ಚುನಾವಣೆಗೆ ತಯಾರಿ ಹೇಗಿದೆ, ಕ್ಷೇತ್ರದಲ್ಲಿನ ಜನರ ನಾಡಿ ಮಿಡಿತ ಅರಿಯೋದಕ್ಕೆ ಕೈಪಡೆ ತಂತ್ರವನ್ನೇ ರೂಪಿಸಿದೆ. ಡಿನ್ನರ್ ಜೊತೆಗೆ ಸಚಿವರಿಗೆ ಸಿಎಂ ಹಲವು ಸೂಚನೆಗಳನ್ನು ನೀಡಿದ್ದಾರೆ. ಚುನಾವಣೆಗೂ ಮುನ್ನವೇ ಸರ್ವೆಯನ್ನ ನಡೆಸಿದೆ ಸರ್ಕಾರ. ಅಭ್ಯರ್ಥಿಗಳ ಆಯ್ಕೆ ಹಾಗೂ ರೇಸ್ನಲ್ಲಿರೋ ಆಕಾಂಕ್ಷಿಗಳ ಬಗ್ಗೆ ಸರ್ವೆಯನ್ನ ನಡೆಸಲಾಗಿದೆ. ಸರ್ವೆಯ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸಚಿವರು. ಬಾಗಲಕೋಟೆ ಕ್ಷೇತ್ರದಲ್ಲಿ ಸೋಲು ಹಾಗೂ ಗೆಲುವಿನ ಬಗ್ಗೆ ಚರ್ಚೆ ನಡೆದಿದೆ. ಅಹಿಂದ ಮತಗಳ ಮೇಲೆ ಕಾಂಗ್ರೆಸ್ನ ಕಣ್ಣು ಬಿದ್ದಿದೆ. ಜೊತೆಗೆ ಡಿನ್ನರ್ ಕೇವಲ ಇದು ಹೆಸರಿಗೆ ಮಾತ್ರ ಡಿನ್ನರ್ ಮೀಟಿಂಗ್ ಆಗಿತ್ತು. ಆದರೆ ಡಿನ್ನರ್ ಜೊತೆಗೆ ಸಚಿವರಿಗೆ ಸಿಎಂ ಹಲವು ಸೂಚನೆಗಳನ್ನು ಗೈಡ್ಲೈನ್ಸ್ಗಳನ್ನು ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತ ಮತಗಳೇ ಕೈ ಟಾರ್ಗೆಟ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ರಾಚಪ್ಪ, ಇನ್ನು ಸಿಎಂ ನಿವಾಸದಲ್ಲಿ ಸಚಿವರಿಗೆ ಡಿನ್ನರ್ ಮೀಟಿಂಗ್ ನಡೀತು. ಈ ಒಂದು ಮೀಟಿಂಗ್ನ ಹೈಲೈಟ್ಸ್ ಏನೇನು ಅಂತ? ನಿನ್ನೆ ಮುಖ್ಯಮಂತ್ರಿ ನಿವಾಸ ಕಾವೇರಿಯಲ್ಲಿ 15 ಜನ ಸಚಿವರಿಗೆ 16 ಜನ ಸಚಿವರಿಗೆ ಒಂದು ಔತಣಕೂಟವನ್ನು ಆಯೋಜನೆ ಮಾಡಿದ್ರು. ಆ ಒಂದು ಔತಣಕೂಟ ಇಂದು ಸಹ ಮುಂದುವರಿತಾ ಇದೆ. ಇಂದು 16 ಜನ ಉಳಿದಂತ 16 ಜನ ಸಚಿವರಿಗೆ ಮುಖ್ಯಮಂತ್ರಿಗಳು ಡಿನ್ನರ್ ಕೂಟವನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ. ಪಂಚರಾಜ್ಯಗಳ ಚುನಾವಣೆ ಪ್ರಮುಖವಾಗಿ ಈ ಒಂದು ಡಿನ್ನರ್ಗೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಈ ಒಂದು ಪಂಚರಾಜ್ಯಗಳ ಚುನಾವಣೆ ಜವಾಬ್ದಾರಿಯನ್ನು ಸಚಿವರಿಗೆ ವಹಿಸುವಂತ ವಿಚಾರದಲ್ಲಿ ಆ ರಾಜ್ಯದಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಬಗ್ಗೆನೂ ಸಹ ಈ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. ಇನ್ನು ಪಕ್ಷದ ಸೂಚಿಸುವಂತಹ ಕ್ಷೇತ್ರಗಳಿಗೆ ಅಥವಾ ರಾಜ್ಯಗಳಿಗೆ ತೆರಳಿ ಪ್ರಚಾರ ಮಾಡಬೇಕು. ಹಾಗಾಗಿ ಎಲ್ಲ ರೀತಿಯ ಸಹಕಾರವನ್ನು ಪಕ್ಷದ ವರಿಷ್ಠರಿಗೆ ನೀಡಬೇಕು ಅಂತ ವಿಷಯದಲ್ಲಿ ಈ ಸಭೆಯಲ್ಲಿ ಚರ್ಚಿಸಲಾಗಿದೆ ಅಂತ ಮಾಹಿತಿ. ಮೂರನೇದಾಗಿ ಕೇರಳ ಚುನಾವಣೆ ಪ್ರತಿಷ್ಠೆ ತೆಗೆದುಕೊಂಡಿರುವಂತ ಕಾಂಗ್ರೆಸ್ ಪಕ್ಷ, ಅಲ್ಲಿ ಕೆ.ಸಿ. ವೇಣುಗೋಪಾಲ್ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅಂತ ಕೆ.ಸಿ. ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಮತ್ತು ಈ ಬಾರಿಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತ ಸಾಧ್ಯತೆ ಇದೆ. ಯುಡಿಎಫ್ ಜೊತೆ LDF ಯುಡಿಎಫ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅಂತ ವಿಚಾರ ಹಿನ್ನೆಲೆಯಲ್ಲಿ ಈಗ ಆ ಒಂದು ಚುನಾವಣೆ ಪ್ರತಿಷ್ಠೆ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಕೇರಳ ಚುನಾವಣೆ ಮಾಡಬೇಕು ಅಂತ. ಇನ್ನು ಉಳಿದಂತೆ 2 ಉಪಚುನಾವಣೆ ದಾವಣಗೆರೆ ಅಭ್ಯರ್ಥಿ ಬಾಗಲಕೋಟೆಯ 2 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗಳು ಗೆಲ್ಲಬೇಕು. ಈ ಬಾರಿ ಆಡಳಿತ ವಿರೋಧಿ ಅಲೆ ಇದೆ. ಹೀಗಾಗಿ ಅದನ್ನ ಉಪಯೋಗಿಸಿಕೊಂಡು ಬಿಜೆಪಿಯವರು ಮತ್ತು JDSನವರು ಸರ್ಕಾರದ ವಿರುದ್ಧ ಅಥವಾ ಪಕ್ಷದ ವಿರುದ್ಧ ಅಭ್ಯರ್ಥಿಯನ್ನು ಸೂಕ್ತ ಒಂದು ಅಭ್ಯರ್ಥಿಯನ್ನು ಹಾಕಬಹುದು. ಹಾಗಾಗಿ ಎಚ್ಚರಿಕೆಯಿಂದ ಚುನಾವಣೆ ನಡೆಸಬೇಕು ಅನ್ನೋ ಬಗ್ಗೆನೂ ಸಹ ಸಿದ್ದರಾಮಯ್ಯರು ಈ ಒಂದು ಸಭೆಯಲ್ಲಿ ಸೂಚನೆ ಕೊಟ್ಟಿದ್ದಾರೆ. 4ನೇದಾಗಿ ಸಚಿವರು ಅಧಿವೇಶನಕ್ಕೆ ಸರಿಯಾಗಿ ಬರ್ತಾ ಇಲ್ಲ ಅಂತ ವಿಷಯವೂ ಸಹ ಚರ್ಚೆಗೆ ಬಂದಿದೆ. 5ನೇದಾಗಿ ಬಹುತೇಕ ಶಾಸಕರು ಸುಮಾರು 35ರಿಂದ ಹೆಚ್ಚು 40 ಜನ ಶಾಸಕರು ದೆಹಲಿಗೆ ತೆರಳಬೇಕು ಈ ಸಂದರ್ಭದಲ್ಲಿ ಅಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡ್ರು. ಹಾಗಾಗಿ ಅವ್ರನ್ನ ಯಾವುದೇ ಕಾರಣಕ್ಕೂ ದೆಹಲಿಗೆ ಹೋಗೋದು ಬೇಡ, ಚುನಾವಣೆ ಡಿಕ್ಲೇರ್ ಆಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ದೆಹಲಿಗೆ ತೆರಳಿದ್ದೇ ಆದಲ್ಲಿ ಅಂದ್ರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ದೆಹಲಿಗೆ ತೆರಳಿದ್ದೇ ಆಗದಲ್ಲಿ ಬೇರೆ ಸಂದೇಶ ರವಾನೆ ಆಗುತ್ತೆ. ಹಾಗಾಗಿ ಯಾರೂ ಸಹ ಶಾಸಕರು ದೆಹಲಿಗೆ ತೆರಳಬಹುದು ಮತ್ತು ಯಾರು ಸಹ ದೆಹಲಿಗೆ ಶಾಸಕರನ್ನ ಕಳಿಸುವಂತ ಪ್ರಯತ್ನವನ್ನು ಮಾಡಬಾರದು ಅನ್ನೋದು ಸಹ ಈ ಸಭೆಯಲ್ಲಿ ಚರ್ಚಿತವಾಗಿದೆ. ಒಟ್ಟಾರೆಯಾಗಿ ನಿನ್ನೆ ಮತ್ತು ಇಂದು ನಡೆಯುವಂತ ಸಭೆಗಳಲ್ಲಿ ಬಹುತೇಕ ಈ ಒಂದು ಉಪಚುನಾವಣೆ ಮತ್ತು ಬೇರೆ ರಾಜ್ಯಗಳ ಚುನಾವಣೆಗೆ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದ್ರು ಸಹ ಇದರ ಜೊತೆಗೆ ಬೇರೆ ವಿಷಯಗಳನ್ನು ಸಹ ಸಿಎಂ ಚರ್ಚಿಸಿದ್ದಾರೆ. ಹೀಗಾಗಿ ನಿನ್ನೆ ಈ ಸಭೆಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಭಾಗವಹಿಸಿಲ್ಲ ಅಂತ ವಿಶೇಷ. ಆದ್ರೆ ನಿನ್ನೆ ಮಧ್ಯಾಹ್ನವೇ ಉಪಮುಖ್ಯಮಂತ್ರಿಗಳು ಸಿಎಂ ಅವರನ್ನ ಭೇಟಿ ಮಾಡಿ ಅವರು ದೆಹಲಿಗೆ ತೆರಳುವಂತದ್ದು ಮತ್ತು ದೆಹಲಿಯ ಸಂಸದರ ಸಭೆ ನಡೆಸುವ ಬಗ್ಗೆ ಚರ್ಚಿಸಿ ಅವರು ತೆರಳಿದ್ರು. ಹಾಗಾಗಿ DCM ಉಪಸ್ಥಿತರಿಲ್ಲ. ಬಹುತೇಕ ಉಳಿದ ಎಲ್ಲ ಸಚಿವರುಗಳು ಸಹ ಭಾಗವಹಿಸಿದ್ರು. ಇನ್ನು ಉಳಿದಂತ 15 ಜನ ಸಚಿವರುಗಳಿಗೆ ಇಂದು ಸಹ ಸಿಎಂ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ದಾರೆ. ಸಿಂಚನ. ಓಕೆ, ಥ್ಯಾಂಕ್ ಯು ರಾಚಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.